ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತು ನಾವು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಶಾತವಾಹನರ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ಶಾತವಾಹನರು ಅಂಥೇಳಿ ಕರ್ನಾಟಕ TET, PDO, PC, PSI, SDA, PDA ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂಥ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಶಾತವಾಹನರು ಅಂಥೇಳಿ. ಈ ಟಾಪಿಕ್ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಂಥೇಳಿ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಂತೇಳಿ ಇವತ್ತು ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಶಾತವಾಹನರು ಅಂಥೇಳಿ ಪ್ರಾಚೀನ ಕಾಲದಲ್ಲಿ ಶಾತವಾಹನ ಎಂಬ ರಾಜವಂಶವು ದಕ್ಷಿಣ ಭಾರತದ ಕೆಲವು ಭಾಗಗಳನ್ನು ಆಳ್ತಾ ಇತ್ತು. ಮಹಾರಾಷ್ಟ್ರದ ಪ್ರತಿಷ್ಠಾನಪುರವು ಈಗಿನ ಪೈಠಾಣ ಅಂತ ಕರಿತೀವಿ. ಇದು ಈ ಶಾತವಾಹನರ ರಾಜಧಾನಿಯಾಗಿತ್ತು. ಶಾತವಾಹನರ ರಾಜಧಾನಿಯಾಗಿತ್ತು. ವೆರಿ ಇಂಪಾರ್ಟೆಂಟ್ ನೋಡ್ರಿ, ಪ್ರಶ್ನೆ ಆಗ್ತದೆ. ಶಾತವಾಹನರ ರಾಜಧಾನಿ ಯಾವುದಂತಂದ್ರೆ ಪ್ರತಿಷ್ಠಾನಪುರ ಅಂತೇಳಿ ಅಥವಾ ಪ್ರತಿಷ್ಠಾನ ಅಥವಾ ಪೈಠಾಣ ಅಂತ ಕರಿತೀವಿ. ಈಗಿನ ಪೈಠಾಣ ಅಂತೇಳಿ ಕರೆಯಲಾಗ್ತದೆ. ಇದು ಅಂತಂದ್ರೆ ಈ ಶಾತವಾಹನರ ಒಂದು ರಾಜಧಾನಿಯಾಗಿತ್ತು. ಇನ್ನು ಗೌತಮಿಪುತ್ರ ಶಾತಕರ್ಣಿಯ ಬಗ್ಗೆ ನೋಡ್ತಾ ಹೋಗೋಣ. ಗೌತಮಿಪುತ್ರ ಶಾತಕರ್ಣಿ ಶಾತವಾಹನ ವಂಶದ ಪ್ರಮುಖ ರಾಜರೆಂದರೆ ಗೌತಮಿಪುತ್ರ ಶಾತಕರ್ಣಿ ಅಂತೇಳಿ. ಪರಾಕ್ರಮಿಯಾಗಿದ್ದ ಈತನು ವಿದೇಶಿ ಆಳರಸರನ್ನು ಸೋಲಿಸಿ ಅವರ ಒಂದು ವಿಸ್ತಾರವಾದ ರಾಜ್ಯವನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡು ನೋಡ್ತೀವಿ. ಈ ಶಾತವಾಹನರ ರಾಜರಲ್ಲಿ ಪ್ರಮುಖ ರಾಜನಂತಂದ್ರೆ ಗೌತಮಿಪುತ್ರ ಶಾತಕರ್ಣಿ. ಈತ ಬಹಳಷ್ಟು ಪರಾಕ್ರಮಿಯಾಗಿದ್ದ. ವಿದೇಶಿ ಅರಸರನ್ನು ಸೋಲಿಸಿ ಅವರ ಒಂದು ವಿಸ್ತಾರವಾದ ರಾಜ್ಯವನ್ನು ತನ್ನ ಒಂದು ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡು ನೋಡ್ತೀವಿ. ಕರ್ನಾಟಕದ ಕೆಲ ಭಾಗಗಳು ಕೂಡ ಅವನ ಒಂದು ಕೈ ಕೆಳಗಿದ್ದವು. ನಾಸಿಕ ಎಂಬಲ್ಲಿ ದೊರಕಿದ ಶಾಸನದಲ್ಲಿ ಈತನು ಸುಂದರ ಪುರುಷನು, ಉತ್ತಮ ಗುಣದವನು, ದುರ್ಬಲರ ಬಗ್ಗೆ ವಿಶೇಷ ಕಾಳಜಿ ಉಳ್ಳವನೆಂದು ವರ್ಣಿಸಲಾಗಿದೆ. ವೆರಿ ಇಂಪಾರ್ಟೆಂಟ್ ನೋಡ್ರಿ. ನಾಸಿಕ ಎಂಬಲ್ಲಿ ದೊರೆತಿರುವಂಥ ಒಂದು ಶಾಸನದಲ್ಲಿ ಈತನು ಸುಂದರ ಪುರುಷನು, ಉತ್ತಮ ಗುಣದವನು, ದುರ್ಬಲರ ಬಗ್ಗೆ ವಿಶೇಷ ಕಾಳಜಿ ಉಳ್ಳವನೆಂದು ವರ್ಣಿಸಲಾಗಿದೆ. ಗೌತಮಿಪುತ್ರನು ವೈದಿಕ ಧರ್ಮದ ಸಂಪ್ರದಾಯವನ್ನು ಮತ್ತೆ ಬಳಕೆಗೆ ತಂದನು. ವೆರಿ ಇಂಪಾರ್ಟೆಂಟ್ ನೋಡ್ರಿ. ವೈದಿಕ ಧರ್ಮದ ಸಂಪ್ರದಾಯವನ್ನು ಮತ್ತೆ ಬಳಕೆಗೆ ತಂದನು ಯಾರ್ತಂದ್ರೆ ಗೌತಮಿಪುತ್ರ ಶಾತಕರ್ಣಿ ಅಂಥೇಳಿ. ಈತನು ಅನ್ಯಮತ ಸಹಿಷ್ಣು ಆಗಿದ್ದ. ಈತನು ಅಂತಂದ್ರೆ ಅನ್ಯಮತ ಸಹಿಷ್ಣುವಾಗಿದ್ದನು ಅಂಥೇಳಿ ನೋಡ್ತೀವಿ. ಇನ್ನು ಧರ್ಮ ಮತ್ತು ಸಮಾಜದ ಬಗ್ಗೆ ನೋಡ್ತಾ ಹೋಗೋಣ. ಶಾತವಾಹನರ ಧರ್ಮ ಮತ್ತು ಸಮಾಜ. ಶಾತವಾಹನರು ವೈದಿಕ ಧರ್ಮದ ಅನುಯಾಯಿಯಾಗಿದ್ದರು. ಅಶ್ವಮೇಧದ ಮೊದಲಾದ ಯಜ್ಞ ಆಗಾದಿಗಳನ್ನು ಮಾಡ್ತಾಯಿದ್ರು. ವೆರಿ ಇಂಪಾರ್ಟೆಂಟ್ ನೋಡ್ರಿ. ಈ ಶಾತವಾಹನರು ಪ್ರಮುಖವಾಗಿ ವೈದಿಕ ಧರ್ಮದ ಒಂದು ಅನುಯಾಯಿಗಳಾಗಿದ್ದರು. ಅಶ್ವಮೇಧ ಮೊದಲಾದ ಒಂದು ಯಜ್ಞ ಆಗಾದಿಗಳನ್ನು ಮಾಡ್ತಾಯಿದ್ರು. ಅವರ ಸಾಮ್ರಾಜ್ಯದಲ್ಲಿ ನೆಲೆಸಿದ್ದ ವಿದೇಶಿಯರು ಹಿಂದೂ ಧರ್ಮ ಅಥವಾ ಬೌದ್ಧ ಮತವನ್ನು ತಾವಾಗಿಯೇ ಸ್ವೀಕರಿಸ್ತಾ ಇದ್ರು. ಇಲ್ಲಿನ ದೇವತೆಗಳ ಹೆಸರುಗಳನ್ನು ಇಟ್ಟುಕೊಂಡರು. ಶಿವ ಮತ್ತು ವಿಷ್ಣುವನ್ನು ಪೂಜಿಸ್ತಾ ಇದ್ರು. ವೆರಿ ಇಂಪಾರ್ಟೆಂಟ್ ನೋಡ್ರಿ. ಈ ಶಾತವಾಹನರು ಶಿವ ಮತ್ತು ವಿಷ್ಣುವನ್ನು ಪೂಜಿಸ್ತಾ ಇದ್ರು. ಸಮಾಜದಲ್ಲಿ ಒಂದಾಗಿ ಬಾಳಿದರು. ಸ್ತ್ರೀಯರಿಗೆ ಗೌರವದ ಸ್ಥಾನಮಾನವಿತ್ತು. ಅವರ ಆಸ್ತಿ ಪಾಸ್ತಿ ಅಂತಂದ್ರೆ ಬಹಳಷ್ಟು ಹೊಂದಿದ್ರು ಅಂತ ನೋಡ್ತೀವಿ. ಧಾರ್ಮಿಕ ಕೇಂದ್ರಗಳಿಗೆ ಅಪಾರ ದಾನದತ್ತಿಯನ್ನು ನೀಡ್ತಾ ಇದ್ರು ಅಂತೇಳಿ ನಾವು ಇಲ್ಲಿ ಪ್ರಮುಖವಾಗಿ ಅದನ್ನು ಮಾಡ್ತೀವಿ. ಶಾತವಾಹನರ ವಾಸ್ತುಶಿಲ್ಪಕ್ಕೆ ಕೊಡುಗೆಗಳು. ಶಾತವಾಹನರು ವಾಸ್ತುಶಿಲ್ಪಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಅವರ ಕಾಲದ 3 ವಿಧದ ಬೌದ್ಧ ರಚನೆಗಳಂತಂದ್ರೆ ಚೈತ್ಯ, ವಿಹಾರ, ಸ್ತೂಪಗಳು ಅಂಥೇಳಿ. ಚೈತ್ಯವೆಂದರೆ ಬೌದ್ಧರ ಒಂದು ಪ್ರಾರ್ಥನಾ ಮಂದಿರ ಅಂಥೇಳಿ ಕರಿತೀವಿ. ವೆರಿ ಇಂಪಾರ್ಟೆಂಟ್ ನೋಡ್ರಿ. ಚೈತ್ಯವೆಂದರೆ ಬೌದ್ಧರ ಪ್ರಾರ್ಥನಾ ಮಂದಿರ. ಕರ್ನಾಟಕ TETಯಲ್ಲಿ ಈ ರೀತಿಯ ಪ್ರಶ್ನೆಗಳಾಗ್ತವೆ. ಚೈತ್ಯವೆಂದರೆ ಬೌದ್ಧರ ಒಂದು ಪ್ರಾರ್ಥನಾ ಮಂದಿರ. ಬೌದ್ಧ ಭಿಕ್ಷುಗಳ ನಿವಾಸವೇ ವಿಹಾರ. ಬೌದ್ಧ ಭಿಕ್ಷುಗಳ ನಿವಾಸವೇ ವಿಹಾರವಾಗಿರುವಂಥದ್ದು. ಈ ರೀತಿ ಅಂತಂದ್ರೆ ಬಹಳಷ್ಟು ಪ್ರಶ್ನೆ ಆಗುವಂಥ ಸಾಧ್ಯತೆ ಇರುವಂಥದ್ದು. ಶಾತವಾಹನರ ರಚನೆಗಳು ಭಾರೀ ಬಂಡೆಗಳನ್ನು ಕೊರೆದು ಮಾಡಿರುವ ಚೈತ್ಯ ಮತ್ತು ವಿಹಾರಗಳಾಗಿವೆ. ಬರಿ ನೋಡ್ರಿ. ಮಹಾರಾಷ್ಟ್ರದ ಕಾರ್ಲೆ ಎಂಬಲ್ಲಿ ಚೈತ್ಯವು ದೊಡ್ಡ ಗಾತ್ರವಾಗಿದ್ದು ಸುಂದರವಾಗಿ ಕೆತ್ತಲಾಗಿರುವಂಥದ್ದು.
ಕನ್ನೇರಿ ಎಂಬಲ್ಲಿ ಚೈತ್ಯವು ಪ್ರಸಿದ್ಧವಾಗಿದೆ. ಕನ್ನೇರಿ ಎಂಬಲ್ಲಿರುವ ಚೈತ್ಯವು ಪ್ರಸಿದ್ಧವಾಗಿದೆ. ಚೈತ್ಯಗಳ ಪಕ್ಕದಲ್ಲಿ ಬಂಡೆಗಳನ್ನು ಕೊರೆದು ಮಾಡಿದ ವಿಹಾರಗಳು ಕಂಡುಬರ್ತವೆ. ಇನ್ನು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ, ಆಂಧ್ರ ಪ್ರದೇಶದ ಅಮರಾವತಿಯ ಅಮೃತಶಿಲೆಯ ಸ್ತೂಪವು ಕಲಾತ್ಮಕವಾಗಿದೆ. ಆಂಧ್ರ ಪ್ರದೇಶದ ಅಮರಾವತಿಯ ಅಮೃತಶಿಲೆಯ ಸ್ತೂಪವು ಕಲಾತ್ಮಕವಾಗಿದೆ. ಕರ್ನಾಟಕದಲ್ಲಿ ಶಾತವಾಹನ ರಚನೆಗಳನ್ನು ಅವಶೇಷಗಳನ್ನು ಎಲ್ಲಿತಂದ್ರೆ ಗುಲ್ಬರ್ಗ ಜಿಲ್ಲೆಯ ಸನ್ನತಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಕಾಣಬಹುದು. ಈ ಕರ್ನಾಟಕದಲ್ಲಿ ಅಂತಂದರೆ ಪ್ರಮುಖವಾಗಿ ಶಾತವಾಹನ ರಚನೆಗಳ ಅವಶೇಷಗಳು ಅಂತಂದರೆ ಗುಲ್ಬರ್ಗ ಜಿಲ್ಲೆಯ ಸನ್ನತಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಕಾಣಬಹುದು. ಶಾತವಾಹನರ ಸಾವಿರಾರು ನಾಣ್ಯಗಳು ಇಲ್ಲಿ ಅಂತಂದ್ರೆ ದೊರಕಿರುವಂಥದ್ದು ನೋಡ್ತೀವಿ. ವ್ಯಾಪಾರ ಮತ್ತು ಪಟ್ಟಣಗಳನ್ನು ನೋಡ್ತಾ ಹೋಗೋಣ. ವ್ಯಾಪಾರ ಮತ್ತು ಶಾತವಾಹನರ ವ್ಯಾಪಾರ ಮತ್ತು ಪಟ್ಟಣಗಳು. ಶಾತವಾಹನರ ಆಳ್ವಿಕೆಯ ಕಾಲವು ಆರ್ಥಿಕ ಸಮೃದ್ಧಿಯ ಕಾಲವಾಗಿತ್ತು. ಇದಕ್ಕೆ ಮುಖ್ಯ ಕಾರಣವಂತಂದ್ರೆ ಬಿರುಸಾಗಿ ನಡೆಯುತ್ತಿದ್ದ ಒಳನಾಡಿನ ಮತ್ತು ಹೊರನಾಡಿನ ವ್ಯಾಪಾರದ ಚಟುವಟಿಕೆಗಳು ಅಂತ ನೋಡ್ತೀವಿ. ಸಾಮ್ರಾಜ್ಯದ ಹಲವು ಪಟ್ಟಣಗಳು ವ್ಯಾಪಾರಿ ಕೇಂದ್ರಗಳಾಗಿದ್ದವು. ಇಂಥ ಪಟ್ಟಣಗಳನ್ನು ನಿಗಮಗಳು ಎನ್ನುತ್ತಿದ್ದರು ಅಂತ ನೋಡ್ತೀವಿ. ಸಾಮ್ರಾಜ್ಯದ ಹಲವು ಪಟ್ಟಣಗಳು ವ್ಯಾಪಾರಿ ಕೇಂದ್ರಗಳಾಗಿದ್ದವು. ಇಂಥ ಪಟ್ಟಣಗಳನ್ನು ನಿಗಮಗಳು ಎನ್ನುತ್ತಿದ್ದರು. ಕಾರ್ಲೆಯ ಚೈತ್ಯ ಮಹಾರಾಷ್ಟ್ರದಲ್ಲಿ ಕಂಡುಬರುವಂಥದ್ದು ನೋಡ್ರಿ. ಅಮರಾವತಿಯ ಸ್ತೂಪ ಮಾದರಿಯ ಶಿಲೆ. ಮಹಾರಾಷ್ಟ್ರದ ಪೈಠಾಣ್, ಕಾರ್ಲೆ, ಕನ್ನೇರಿ, ಜುನಾರ್, ನಾಸಿಕ್, ಆಂಧ್ರ ಪ್ರದೇಶದ ಧಾನ್ಯ ಕಟಕ ಅಥವಾ ಧರಣಿ ಕೋಟೆ ಅಂತ ಕರಿತೀವಿ. ಉತ್ತರ ಕನ್ನಡ ಜಿಲ್ಲೆಯ ವೈಜಯಂತಿ ಅಥವಾ ಬನವಾಸಿ ಮುಂತಾದವುಗಳು ಪ್ರಮುಖ ನಿಗಮಗಳಾಗಿದ್ದವು ಅಂಥೇಳಿ ನೋಡ್ತೀವಿ. ಪಟ್ಟಣಗಳಲ್ಲಿ ಶ್ರೇಣಿ ಎಂಬ ಸಂಘಗಳಿದ್ದವು. ಶ್ರೇಣಿಗಳೆಂದರೆ ವ್ಯಾಪಾರಿಗಳು ಮತ್ತು ವಿವಿಧ ಕಸುಬುದಾರರು ತಮ್ಮ ಹಿತರಕ್ಷಣೆಗಾಗಿ ಕಟ್ಟಿಕೊಂಡ ಒಂದು ಸಂಘಟನೆಯಾಗಿತ್ತು. ಉದಾಹರಣೆಗೆ ದಾನಿಕ ಶ್ರೇಣಿ ಎಂಬುದು ಧಾನ್ಯ ವ್ಯಾಪಾರಿಗಳ ಸಂಘವಾಗಿತ್ತು. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ, ಪ್ರಶ್ನೆ ಆಗ್ತದೆ. ದಾನಿಕ ಶ್ರೇಣಿ ಎಂಬುದು ಧಾನ್ಯ ವ್ಯಾಪಾರಿಗಳ ಸಂಘವಾಗಿತ್ತು. ಇದೇ ರೀತಿ ಗಾಣಿಗ, ಕಂಚುಗಾರ, ಕುಂಬಾರ ಮತ್ತಿತರ ಕಸುಬುದಾರರು ತಮ್ಮ ಶ್ರೇಣಿಗಳನ್ನು ಕಟ್ಟಿಕೊಂಡಿದ್ದರು. ಶ್ರೇಣಿಗೊಬ್ಬ ಹಿರಿಯನಿದ್ದು ಅವನನ್ನು ಶ್ರೇಷ್ಠಿ ಅಥವಾ ಶೆಟ್ಟಿ ಎಂದು ಕರೆಯಲಾಗ್ತಾ ಇತ್ತು. ಶಾತವಾಹನರ ನಾಣ್ಯಗಳು ನೋಡ್ರಿ. ಶ್ರೇಣಿಗಳು ಆಧುನಿಕ ಬ್ಯಾಂಕ್ಗಳಂತೆ ಹಣಕಾಸು ವ್ಯವಹಾರ ನಡೆಸುತ್ತಿದ್ದವು. ಅವು ಕೈಗಾರಿಕೆ ಮತ್ತು ವಾಣಿಜ್ಯ ಚಟುವಟಿಕೆಗಳಿಗೆ ಕೂಡ ವಿಶೇಷ ಬೆಂಬಲವನ್ನು ನೀಡುತ್ತಿದ್ದವು. ಕಾರ್ಲೆಯ ಖ್ಯಾತ ಚೈತ್ಯವನ್ನು ಕಟ್ಟಿಸಿದವನು ಓರ್ವ ಶ್ರೇಷ್ಠಿಯಾಗಿದ್ದನು ಅಂತ ನೋಡ್ತೀವಿ. ಸಾಮ್ರಾಜ್ಯದ ಪೂರ್ವ ಮತ್ತು ಪಶ್ಚಿಮ ಕರಾವಳಿಗಳ ಉದ್ದಕ್ಕೂ ಅನೇಕ ಬಂದರುಗಳು ಕಂಡುಬರುತ್ತಿದ್ದವು. ಪಶ್ಚಿಮ ತೀರದಲ್ಲಿ ಬರುಕಚ್, ಈಗಿನ ಬೋಚ್ ಅಂತ ಕರಿತೀವಿ. ಮುಂಬೈ ಸಮೀಪದ ಸೋಪಾರ, ಕಲ್ಯಾಣ ಬಂದರುಗಳು. ಪೂರ್ವ ತೀರದಲ್ಲಿ ಕೂಡ ಅನೇಕ ಬಂದರುಗಳು ಕಂಡುಬಂದಿದ್ದವು. ಶಾತವಾಹನರ ಕಾಲದಲ್ಲಿ ರೋಮನ್ ಸಾಮ್ರಾಜ್ಯದೊಡನೆ ಭಾರತದ ವಾಣಿಜ್ಯ ಸಂಬಂಧವು ಉತ್ತಮವಾಗಿತ್ತು. ವ್ಯಾಪಾರದಲ್ಲಿ ಭಾರತದ ರಫ್ತು ಅಧಿಕವಾಗಿದ್ದ ಕಾರಣ ಅಲ್ಲಿಂದ ಪಾವತಿ ರೂಪದಲ್ಲಿ ಬಂಗಾರವು ಭಾರಿ ಪ್ರಮಾಣದಲ್ಲಿ ಇಲ್ಲಿಗೆ ಬರುತ್ತಿತ್ತು. ಅಲ್ಲದೆ ಪೂರ್ವ ತೀರದ ಬಂದರುಗಳ ಮೂಲಕ ವಿದೇಶಿ ವ್ಯಾಪಾರ ನಡೆಯುತ್ತಿತ್ತು. ವಿದೇಶಿ ವ್ಯಾಪಾರದಿಂದಾಗಿ ಶಾತವಾಹನರ ಸಾಮ್ರಾಜ್ಯವು ಭಾರಿ ಆರ್ಥಿಕ ಪ್ರಗತಿಯನ್ನು ಕಂಡಿತ್ತು ಅಂತೇಳಿ ನೋಡ್ತೀವಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಶಾತವಾಹನರ ಕುರಿತು ಸಂಕ್ಷಿಪ್ತವಾದ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ಅಧ್ಯಯನ ಮಾಡಿದೆವು. ಮುಂದಿನ ವಿಡಿಯೋದಲ್ಲಿ ಶಾತವಾಹನರ ಕುರಿತು ಬಹಳಷ್ಟು ವಿಶಾಲವಾಗಿ ಅಂತ ನಾವು ಅಧ್ಯಯನ ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ ಅಂತ ಹೇಳ್ತಾ ಧನ್ಯವಾದಗಳು.